ಕಾರ್ಗಳು ಹಿಂಗೆ ಹೋಗ್ತಾವ, ಈಗ ಆಂಬ್ಯುಲೆನ್ಸ್ ಹೊಂಟದ, ಇಷ್ಟು ಎಲ್ಲ ಇಲ್ಲಿ ಆಟೋ ಹೊಂಟದ ನೋಡ್ರಿ. ಹಂಗೆ ಈಗ ಈ ಥರ ಪರಿಸ್ಥಿತಿ ಅದ. ಎಲ್ಲ ಅಧಿಕಾರಿಗಳಿಗೆ ಇದು ಕಾಣ್ಲತ್ತದ, ಕಂಡ್ರೂ ಇಲ್ಲಿನ ವ್ಯವಸ್ಥೆ ಬಗ್ಗೆ ಅವ್ರು ಏನೂ ಮಾಡಲಾಗ್ಯಾರ. ಎಷ್ಟು ಡೇಂಜರ್ ಅದಪ್ಪ ಅಂತಂದ್ರೆ, ಯಾರನ್ನ ಗಂಡ ಹೆಂಡತಿ ಮಕ್ಕಳು ಟೂ ವೀಲರ್ ಮ್ಯಾಗ ಬಂದ್ರಪ್ಪ ಅಂದ್ರೆ ಆರಾಮ್ ಪಲ್ಟಿ ಹೊಡೆದು ಸತ್ತೋಗ್ತಾರೆ. ಆ ಥರ ಅದು ಪರಿಸ್ಥಿತಿ. ಈಗ ಇಲ್ಲಿ ನೋಡ್ರಿ, ಫುಲ್ ತೋರಿಸ್ತೀನಿ ನಿಮಗೆಲ್ಲ. ಇಲ್ಲಿ ನೋಡ್ರಿ, ಟೂ ವೀಲರ್ ಹೊಂಟದ. ಈಗ ಇಲ್ಲಿ ನೋಡ್ರಿ, ನಾ ವಿಡಿಯೋ ಮಾಡೋದು ನೋಡಿ ಒಂದು ಹುಡುಗ ಡೈರೆಕ್ಟ್ ನೀರಾಗೆ ಬಂದಾನ. ಈಗ ಇಷ್ಟು ನೀರವ, ಈಗ ಪೂರ ಇಷ್ಟು ನೀರವ ನೋಡ್ರಿ. ಈಗ ಏನು ಮಾಡ್ಲತ್ತೀರಿ ಅಧಿಕಾರಿಗಳು? ಯಾರನ್ನ ಬಂದು ಬಿದ್ದು ಸತ್ರಪ್ಪ ಅಂದ್ರೆ ಜವಾಬ್ದಾರಿ ಯಾರಿಗೆ? ಇಲ್ಲಿ ಆಟೋ ಹೊಂಟವ್ ನೋಡ್ರಿ. ಈಗ ಈಗ ಇಲ್ಲಿ ನೋಡ್ರಿ, ಈಗ ಈಗ ಎಲ್ಲಿದ್ದೀವಪ್ಪ ಅಂತಂದ್ರೆ ನೋಡ್ರಿ, ಹಾ ನೋಡ್ರಿ, ಸೇಡಮ್ ಹೈವೇ ರೋಡ್ ಅದ. ಮತ್ತೆ ಹಂಗೆ ಹಾ ನೋಡ್ಲತ್ತೀರಲ್ಲ, ಇಷ್ಟು ಡೇಂಜರ್ ಅದ. ಇಲ್ಲಿ ನೋಡ್ರಿ, ಇಷ್ಟು ಲಾರಿ ಹೊಂಟದ. ಇಲ್ಲಿ ಫ್ಯಾಮಿಲಿ ಸಮೇತ ಟೂ ವೀಲರ್ ಮ್ಯಾಗ ಹೊಂಟಾರ. ಇಲ್ಲಿ ನೋಡ್ರಿ ಹೆಂಗ್ ಹೋಗ್ಲತ್ತಾರ. ಇಲ್ಲಿ ನೋಡ್ರಿ, ಈಗ ಇಷ್ಟು ನೀರವ, ಪಲ್ಟಿ ಆಯ್ತಪ್ಪ ಅಂತಂದ್ರೆ ಸತ್ತು ಹೋಗೋದು ಮಾತ್ರ ಗ್ಯಾರಂಟಿ. ಅದಕ್ಕೆ ನೀವೇನ್ ಮಾಡ್ರಿ, ಜಲ್ದಿ ಇಲ್ಲಿ ಬಂದು ಏನ್ ಮಾಡ್ತೀರಿ ಇದೆಲ್ಲ ತೆಗೆದು ಮುಚ್ಚಬೇಕು. ನೋಡ್ರಿ, ಇದೆ ಬಸವಣ್ಣಪ್ಪ ಸರ್ಕಲ್ ನೋಡ್ಲತ್ತೀರಲ್ಲ. ಈಗ ಇಲ್ಲಿ ಬಸವಣ್ಣಪ್ಪ ಸರ್ಕಲ್ನಾಗೆ ಈ ರೀತಿ ಪರಿಸ್ಥಿತಿ ಅದ. ಈಗ ನೋಡ್ರಿ, ಕಾಡಾಗ್ಯದ ಮಸ್ತ್. ಈಗ ನೋಡ್ರಿ, ಈಗ ಇಷ್ಟೆಲ್ಲ ಹೋಲಾಗ್ತದೆ, ಇಷ್ಟೆಲ್ಲ ಅದ. ಈಗ ಇಲ್ಲಿ ಬಸ್ಗಳು ಹೊಂಟಾವ, ಲಾರಿಗಳು ಹೊಂಟಾವ. ಈಗ ಬಸ್ ಟರ್ನ್ ಆಗ್ಬೇಕಾದ್ರೆ ಅಷ್ಟ ಈಗ ಎಷ್ಟು ಜಾಮ್ ಆಗ್ತದೆ ನೋಡ್ರಿ. ಎಷ್ಟು ಗಾಡಿಗಳು ಕಂಟಿನ್ಯೂ ಬರ್ತಾನೆ ಇರ್ತಾವ, ಸತತವಾಗಿ ಬರ್ತಾನೆ ಇರ್ತಾವ. ಟೂ ವೀಲರ್ ಬರ್ತಾವ, ಆಟೋ ಬರ್ತಾವ, ಲಾರಿ ಬರ್ತಾವ, ಬಸ್ ಬರ್ತಾವ, ಕಾರ್ ಬರ್ತಾವ. ಫ್ಯಾಕ್ಟ್ರಿಗೆ ಹೋಗಿರ್ತಾರ, ಸ್ಟೂಡೆಂಟ್ಗಳು ಇರ್ತಾರ, ಎಲ್ಲರೂ ಬರ್ತಾನೆ ಇರ್ತಾರ. ಎಲ್ಲರಿಗೂ ಕಾಣ್ಲತ್ತಾರ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರಲ್ಲ, ಆ ಅಧಿಕಾರಿಗಳಿಗೆ ಮಾತ್ರ ಇದು ಸ್ವಿಮ್ಮಿಂಗ್ ಪೂಲ್ ಕಾಣಲಾಗ್ಯದ. ಆ ಥರ ಆಗ್ಯದ ನೋಡ್ರಿ. ನೀವು ಲೈವೇ ತೋರಿಸ್ಲತ್ತಿ. ಈಗ ಎಷ್ಟು ಡೇಂಜರ್ ಅಲ್ಲಿ ನೋಡ್ರಿ. ಈಗ ನೋಡ್ರಿ, ಈಗ ಟೂ ವೀಲರ್ ಎಷ್ಟು ಹೊಂಟಾವ ನೋಡ್ರಿ. ಈಗ ಇಲ್ಲೊಂದು ಆಟೋ ಹೋಲತ್ತದ ನೋಡ್ರಿ. ಈಗ ಆಟೋದ್ ನೋಡ್ರಿ ಹೆಂಗದ. ಈಗ ಈ ನೀರಾಗಿದ್ದೆ ಹೋಗ್ಬೇಕಿದ ಆಟೋ. ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡ್ರಿ. ಬರ್ರಿ, ಎಲ್ಲಿದ್ದೀರಿ ಅಧಿಕಾರಿಗಳು? ಸ್ವಲ್ಪ ನೋಡ್ರಿ, ಸಂಬಂಧಪಟ್ಟವರು. ಹಾ, ಈಗ ಇಲ್ಲಿ ನೋಡ್ರಿ, ಈಗ ಆಟೋ ಹೊಟ್ಟದ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಎಷ್ಟು ಡೇಂಜರ್ ಅದ ನೋಡ್ರಿ. ಈಗ ಈ ತರ ಡೇಂಜರ್ ಅದ. ಹಾ, ಆಟೋದಾಗ ಕುಂತವ್ರು ಬಿದ್ದು ಪಲ್ಟಿಯಾಗಿ ಸತ್ರಪ್ಪ ಅಂದ್ರೆ ಅದ್ರ ಜವಾಬ್ದಾರಿ ಯಾರು? ಬರ್ರಿ, ಫುಲ್ ಸರ್ಕಲ್ ತೋರಿಸ್ತೀನಿ ನಿಮ್ಗೆ ಹೆಂಗದಂತೆಲ್ಲ. ಇದು ನಮ್ಮ ಸೇಡಂ ತಾಲೂಕದಾಗೆ ಅದ ಹಂಗೆ ಸರ್ಕಲ್, ಇಷ್ಟು ದೊಡ್ಡದು. ಇದು ಬಾಣತಿ ಕೊಂಬ, ಬಸ್ ಸ್ಟ್ಯಾಂಡ್ ಕಡೆದು ಬರ್ತೀವಿ. ಆಮೇಲೆ ಕ್ಯಾ ಕರ್ನ ಬಾಣತಿ ಕೊಂಬ. ಇದು ಗುಲ್ಬರ್ಗ, ಇದು ಇದು ರೋಡ್ ನೋಡ್ಲತ್ತಿರಲ್ಲ, ಇದೆಲ್ಲ ಗುಲ್ಬರ್ಗಕ್ಕೆ ಹೋಗ್ತೀವಿ. ಈಗ ಇದು ಬಸವಣ್ಣಪ್ಪ ಸರ್ಕಲ್ ಸೆಂಟ್ರ್ನಾಗಿದ್ದೀನಿ. ಇಲ್ಲಿ ನೋಡ್ರಿ, ಈಗ ಎಷ್ಟು ಜನ ಬರ್ತಾ ಇರ್ತಾರ ನೋಡ್ರಿ. ಫುಲ್ ಟ್ರಾಫಿಕ್ ಇರ್ತದ ನೋಡ್ರಿ ನೀವೇ. ಈಗ ಟ್ರಾಕ್ಟರ್ ಹೊಂಟದ. ಈಗ ಹೆಣ್ಮಗಳು ಹೋಲತ್ತಾಳ, ದೋತ್ರ ಉಟ್ಕೊಂಡು ಗಣಸ ಮಗ ಹೊಂಟಾನ. ಇಲ್ಲಿ ಟೂ ವೀಲರ್ ಮ್ಯಾಗ ಹೊಂಟಾರ ನೋಡ್ರಿ. ಈಗ ಈ ಥರ ಅದ ನೋಡ್ರಿ. ಈಗ ಹಿಂಗೆ ಯಾವ್ದು ನೋಡ್ರಿ, ಇಷ್ಟೆಲ್ಲ ಅದ. ನೀವೇನು ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ. ಇಲ್ಲಿ ಬಂದು ಇದು ವ್ಯವಸ್ಥೆ ಸ್ವಚ್ಛವಾಗಿಡಬೇಕು. ಇಲ್ಲಿ ಮೊರಮ್ ಹಾಕಬೇಕು, ಕಂಕರ್ ಆಗಬೇಕು, ನೀಟಾಗಿ ಮಾಡ್ಬೇಕಂತ ನಮ್ಮೆಲ್ಲರ ಕಳಕಳಿಯ ಮನವಿ. ನೋಡ್ರಿ ಎಷ್ಟು ಸೂಪರ್ ಅದ. ನೋಡ್ಲತ್ತಿರಲ್ಲ ಎಷ್ಟು ಬಿಜಿ ಇರ್ತದಂತ ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಎಷ್ಟು ಗಾಡಿಗಳು ಹೊಂಟಾವ ನೋಡ್ರಿ. ಈಗ ಆದಷ್ಟು ಜಲ್ದಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಮ್ಮ ಕಳಕಳಿಯ ಮನವಿ.
ಎಲ್ಲರಿಗೂ ಒಳ್ಳೆಯದಾಗಲಿ.